ಅದು 6 ದಶಕಗಳ ಕನವರಿಕೆ, ಹಿನ್ನೀರ ವಾಸಿಗಳ ನೋವು, ಯಾತನೆ ಹಾಗೂ ಕಣ್ಣೀರಿಗೆ ಸಿಕ್ಕ ಶಾಶ್ವತವಾದ ಪರಿಹಾರ. ನಮ್ಮ ನೋವು ಕೊನೆಯಾಯಿತಲ್ಲ ಎಂಬ ಸಂತೋಷದಲ್ಲಿ ಹಿನ್ನೀರ ವಾಸಿಗಳು ಇರುವ ಹೊತ್ನಲ್ಲೇ ಕೆಲ ಕುಟುಂಬಗಳಿಗೆ ಮಾತ್ರ ಖುಷಿಯ ಜೊತೆ ಹೊಸ ಸಂಕಷ್ಟ ಸಹ ಶುರುವಾಗಿದೆ. ಏನದು ಸಂಕಷ್ಟ ಅಂತೀರಾ? ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಕ್ಕಾಗಿ ತಮ್ಮ ಮೂಲ ಬದುಕನ್ನ ಕಳೆದುಕೊಂಡ ಸಾವಿರಾರು ಜನರ ಬದುಕಿಗೆ ಆಸರೆಯಾಗಿ ಹೊಸ ಸೇತುವೆ ಲೋಕಾರ್ಪಣೆಯಾಗಿದೆ. ಕಳೆದ 60 ವರ್ಷಗಳಿಂದ ದ್ವೀಪ ಪ್ರದೇಶದಲ್ಲಿ ಸಂಜೆಯಾದ್ರೆ ಹೊರ ಜಗತ್ತಿನ ಸಂಪರ್ಕವಿಲ್ಲದೆ ಬದುಕುತ್ತಿದ್ದ ಹಿನ್ನೀರ ವಾಸಿಗಳಿಗೆ ಸಾಂತ್ವನದ ರೀತಿ ಸಿಗಂದೂರು ಸೇತುವೆ ನಿರ್ಮಾಣವಾಗಿದ್ದು ಹಿನ್ನೀರ ವಾಸಿಗಳಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ದೊರಕಿದಂತಾಗಿದೆ. ಆದರೆ ಈ ನಡುವೆ ಹೊಸ ಸಮಸ್ಯೆಯೊಂದು ಸೃಷ್ಟಿಯಾಗಿದೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಳಸವಳ್ಳಿ ಅಂಬಾರಗೋಡ್ಲು ನಡುವೆ ಹೊಸ ಸೇತುವೆ ನಿರ್ಮಾಣವಾದ ಬೆನ್ನಲ್ಲೇ ಹೊಸ ಸಮಸ್ಯೆ ಪ್ರಾರಂಭವಾಗಿದೆ. ಕಳೆದ ಹಲವು ವರ್ಷಗಳಿಂದ 2 ದಡದಲ್ಲಿ ಸಣ್ಣ ಪುಟ್ಟ ಅಂಗಡಿ ನಡೆಸಿಕೊಂಡು ಬದುಕು ಕಟ್ಟಿಕೊಂಡಿದ್ದ 10 ಕುಟುಂಬಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿವೆ. ಲಾಂಚ್ ಮೂಲಕ ಬರುತ್ತಿದ್ದ ಸಿಗಂದೂರು ಕೊಲ್ಲೂರಿನ ಭಕ್ತರು, ಪ್ರವಾಸಿಗರು ಹಾಗೂ ಸ್ಥಳೀಯರನ್ನ ನಂಬಿಕೊಂಡೇ ಜೀವನ ನಡೆಸುತ್ತಿದ್ದವರಿಗೆ ಇದೀಗ ಒಮ್ಮೆಲೆ ಸಮಸ್ಯೆಯಾಗಿದೆ. ಸ್ಥಳೀಯ ಸಣ್ಣ ಪುಟ್ಟ ಅಂಗಡಿಗಳಿಗೆ ವ್ಯಾಪಾರವಿಲ್ಲದಂತಾಗಿದ್ದು ಜೀವನ ನಿರ್ವಹಣೆ ಹೇಗೆ ಎಂಬ ಪ್ರಶ್ನೆ ಎದುರಾಗಿದೆ. ಒಂದು ಕಡೆ ದುಃಖನೂ ಇದೆ, ಯಾಕಂದ್ರೆ ನಾವು 15 ವರ್ಷದಿಂದ ಇದೇ ಜೀವನ ಅಂತ ಹೇಳಿ ಅನ್ಕೊಬಂದಿದ್ದೀವಿ. ಮುಂದೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ನಮಗೆಲ್ಲರೂ ಒಂದು ವ್ಯವಸ್ಥೆ ಸರ್ಕಾರದವ್ರು ಮಾಡಿಕೊಟ್ರೆ ಇಲ್ಲ ದೇವಸ್ಥಾನದವ್ರು ಮಾಡಿಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೆ. ಮತ್ತು ಯಾಕಂದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ತೊಂದರೆ ಆಗುತ್ತೆ. ಒಂದೇ ಸರಿ ದಿಢೀರಂತೆ ನಿಲ್ಲಿಸ್ಬಿಟ್ರೆ ಸಾಮಾನ್ಯ 40-50 ಕುಟುಂಬ ಬೀದಿ ಬೀಳುತ್ತೆ. ಈಗ ಬದುಕಿಗೆ ಆಧಾರ ಆಯಿತು. ನಮ್ಮದೊಂದು ಕುಟುಂಬ ಆಗದಂಗೆ ಇತ್ತಿದು. 48 ಜೀಪ್ಗಳಿದ್ದು, 48 ಜನ ಡ್ರೈವರ್ಗಳಿದ್ದರು, ನಾವೊಂದು 5-6 ಅಂಗಡಿಯರಿದ್ದರು. ಎಲ್ಲ ಸೇರ್ಕೊಂಡು ಏನೋ ಬಂದರೂ ಅದು ನಿಭಾಯಿಸ್ಕೊಂಡು ನಾವು ಇದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಮಗೆ ಕಷ್ಟ ಆಗಿದೆ. ನೋಡಬೇಕು ಸರ್ಕಾರ ಏನು ಮಾಡುತ್ತೆ. ಇನ್ನು ಶರಾವತಿ ಹೊಳೆ ಬಾಗಿಲಲ್ಲಿ ಬದುಕು ಕಟ್ಟಿಕೊಂಡಿದ್ದ ಸಣ್ಣ ಪುಟ್ಟ ಅಂಗಡಿಗಳ ಸಂಕಷ್ಟ ಒಂದೆಡೆಯಾದ್ರೆ, ಅಲ್ಲಿಯೇ ಟ್ಯಾಕ್ಸಿ ಓಡಿಸಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದ 40ಕ್ಕೂ ಹೆಚ್ಚು ಟ್ಯಾಕ್ಸಿ ಚಾಲಕರು ಹಾಗೂ ಮಾಲೀಕರು ಒಮ್ಮೆಲೆ ನಿರುದ್ಯೋಗಿಗಳಾಗಿದ್ದಾರೆ. ಸೇತುವೆ ಉದ್ಘಾಟನೆಯಾಗ್ತಿದ್ದಂತೆ ಎಲ್ಲರೂ ನೇರವಾಗಿ ಸಾಕ್ತಿದ್ದು ಟ್ಯಾಕ್ಸಿ ಚಾಲಕರು ನಮ್ಮ ಭವಿಷ್ಯ ಏನು ಎಂದು ಯೋಚಿಸುವಂತಾಗಿದೆ. ಕುಟುಂಬ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆಯಾಗುತ್ತಿದೆ ಎನ್ನುತ್ತಿದ್ದು ಬೇರೆಡೆ ಎಲ್ಲಿಯಾದರೂ ವ್ಯಾಪಾರ ಹಾಗೂ ಟ್ಯಾಕ್ಸಿ ಓಡಿಸಲು ಸರ್ಕಾರ ಹಾಗೂ ದೇವಾಲಯ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಈಗ ಸೇತುವೆ ಉದ್ಘಾಟನೆ ಆಗಿದೆ, ಇನ್ನು ಬದುಕೋ ತುಂಬ ಕಷ್ಟ ಅಂತ ನಮ್ಗೆ ಈಗ ಆಲ್ರೆಡಿ ಅನಿಸಿದೆ. ಯಾಕಂದರೆ ನಾವು ಒಂದು 25-30 ವರ್ಷದಿಂದ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಜೀಪ್ನವ್ರು ಒಂದು 50 ಟ್ಯಾಕ್ಸಿ ಇದ್ದಾವೆ ಇಲ್ಲಿ. ಆಮೇಲೆ ಒಂದು ಆ ಕಡೆ ಈ ಕಡೆ ಸೇರಿ ಒಂದು 10-12 ಅಂಗಡಿಗಳಿದ್ದಾವೆ. ಲಾಂಚಿನ ಹೊರಗುತ್ತಿಗೆ ನೌಕರರುಗಳು ಇದ್ದಾರೆ. ಇವರಿಗೆಲ್ಲ ಮುಂದೆ ಏನು ಮಾಡಬೇಕನ್ನೋ ಸಮಸ್ಯೆ. ಯಾಕಂದರೆ ನಾವು ಒಂದು 25-30 ಇದಕ್ಕೆ ಫುಲ್ಲು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಮಗೆ ಈಗ ನೆಕ್ಸ್ಟ್ ಇನ್ನೊಬ್ಬರು ಮನೆ ಕೆಲಸ ಮಾಡಬೇಕು, ಈ ಕಡೆ ಕಾರ್ಖಾನೆ ಆ ಥರ ಯಾವುದೇ ವ್ಯವಸ್ಥೆಗಳಿಲ್ಲ ಉದ್ಯೋಗಕ್ಕೆ. ಒಟ್ಟಾರೆ ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣದ ನಂತರ ಶರಾವತಿ ಹಿನ್ನೀರ ವ್ಯಾಪ್ತಿಯಲ್ಲಿ ಶಾಪಗ್ರಸ್ತರಂತೆ ಬದುಕುತ್ತಿದ್ದವರಿಗೆ 6 ದಶಕಗಳ ನಂತರ ಸೇತುವೆಯ ಮೂಲಕ ಮುಕ್ತಿ ದೊರಕಿದೆ. ಅದೇ ರೀತಿ ಇದೀಗ ಹೊಸ ಸೇತುವೆಯಿಂದ ಸಂತ್ರಸ್ತರಾದವರಿಗೂ ಜೀವನ ನಿರ್ವಹಣೆಗೆ ಸರ್ಕಾರ ಹೊಸ ಅವಕಾಶ ಕಲ್ಪಿಸಲಿ ಎಂಬುದೇ ನಮ್ಮ ಆಗ್ರಹ. ಕ್ಯಾಮರಾಮನ್ ಸಾವನ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.